ಜನಕ ಮಹಾರಾಜ ಮಿಥಿಲೆಯನ್ನು ಆಳ್ತಾ ಇದ್ದ. ಅವನ ಅನುರೂಪವಾದ ಪತ್ನಿ ಸುಮೇಧೆ ಅಂತ ಹೆಸರು. ಯಾಗ ಮಾಡಬೇಕು ಅಂತ ಒಂದು ಭೂಮಿಯಲ್ಲಿ ತೀರ್ಮಾನ ಮಾಡಿದ. ಆ ಭೂಮಿಯನ್ನು ಉಳುವಾಗ ನೇಗಿಲಿನ ತುದಿಗೆ ದೊರಕಿತು ಒಂದು ಮಗು. ನೇಗಿಲಿನ ತುದಿಗಿರುವಂಥ ಕಬ್ಬಿಣದ ತುಂಡಿನ ಹೆಸರು ಸೀತೆ. ತಮ್ಗೆ ಗೊತ್ತಿರಬೇಕು, ಸೀತೆ ಅಂದರೆ ನೇಗಿಲಿಂದ ನೆಲ ಉಳ್ತೀವಲ್ಲ, ಆ ಮರದ ತುದಿಗೆ ಕಬ್ಬಿಣದ ಅಣಸು ಕೂಡಿಸಿರ್ತಾರೆ, ಅದು ನೆಲ ಸೀಳುತ್ತೆ, ಅದ್ರ ಹೆಸರು ಸೀತೆ. ನಮ್ಮ ಸಂಸ್ಕೃತಿಗಳಲ್ಲಿ ಮೂಲವಾದದ್ದು ಕೃಷಿ ಸಂಸ್ಕೃತಿ. ಕೃಷಿಗೆ ಮೂಲವಾದದ್ದು ಯಾವುದು? ಮೊದಲನೇ ಕೆಲಸ ನೆಲ ಉಳುವಂಥದ್ದು. ನೆಲ ಉಳಬೇಕಾದ್ರೆ ನೆಲವನ್ನು ಸೀಳುವಂಥದ್ದು ಮೊಟ್ಟ ಮೊದಲನೇದು ಯಾವುದು? ನೇಗಿಲಿನ ತುದಿಯ ಕಬ್ಬಿಣದ ಅಣಸು, ಅದು ಸೀತೆ. ಎಷ್ಟು ಚಂದದ ಹೆಸರು ಗೊತ್ತಾ? ನಮ್ಮ ಎಲ್ಲ ಸಂಸ್ಕೃತಿಗಳ ಮೂಲ ಆಕೆ ಅಂತ. ಅದು ಜನಕರಾಜನ ಆಸೆ. ಆಕೆ ನಮ್ಮ ಎಲ್ಲ ಸಕಲ ಸಂಸ್ಕೃತಿಯ ಮೂಲ ಆಗಲಿ ಅಂತ ಹೇಳಿ ಆ ಮಗುವನ್ನು ಸೀತೆ ಅಂತ ಕರೆದರು. ಸೀತೆ ದೊಡ್ಡವಳಾದ ಮೇಲೆ ಸ್ವಯಂವರದಲ್ಲಿ ಶ್ರೀರಾಮ ಆಕೆಯನ್ನು ಮದುವೆ ಆದ. ಆಗಲೇ ತನ್ನ ಪತ್ನಿ ಸುಮೇಧೆಯಲ್ಲಿ ಹುಟ್ಟಿದಂಥ ಮಗಳು ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ತನ್ನ ತಮ್ಮ ಕುಶಧ್ವಜನ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನ ಮದುವೆ ಮಾಡಿಕೊಟ್ಟ. ಜನಕರಾಜನ ಪರಿವಾರದ 4 ಹೆಣ್ಮಕ್ಕಳು ಅಯೋಧ್ಯೆಗೆ ಬಂದರು. ಜನಕರಾಜ ಮಹಾಜ್ಞಾನಿ, ರಾಜರ್ಷಿ ಅನಿಸ್ಕೊಂಡಿದ್ದವ. ವೇದವ್ಯಾಸರ ಮಗ ಶುಕಮುನಿ ಈತನಿಂದ ಜ್ಞಾನೋಪದೇಶವನ್ನು ಪಡೆದಿದ್ದ ಅಂತ ಹೇಳ್ತಾರೆ. ಜನಕರಾಜ ಮಹಾತ್ಮರಾದಂಥ ಪರಾಶರ, ಯಾಜ್ಞವಲ್ಕ್ಯ ಇವ್ರ ಜೊತೆ ಕೂತ್ಕೊಂಡು ಸಮಸಮನಾಗಿ ಧರ್ಮಚಿಂತನೆ ಮಾಡ್ತಾ ಇದ್ದ. ಒಂದು ದಿನ ಅವನ ರಾಜಸಭೆಗೆ ಒಬ್ಬ ಅಪರಾಧಿಯನ್ನು ಕರ್ಕೊಂಬಂದರು. ಇದು ಗಮನ ಇಡಬೇಕಾದ್ದು. ಆ ಅಪರಾಧಿ ಒಬ್ಬ ಬ್ರಾಹ್ಮಣ. ಆ ಕಾಲಕ್ಕೆ ಬ್ರಾಹ್ಮಣ ಅನ್ನೋದು ಜಾತಿ ಸೂತಕ ಆಗಿರಲಿಲ್ಲ, ಅಂದರೆ ಹುಟ್ಟಿನಿಂದ ಬಂದದ್ದಾಗಿರಲಿಲ್ಲ. ಯಾವನು ಸದಾ ದೇಶದ ಜನರ ಒಳಿತಿಗೆ ಪ್ರಾರ್ಥನೆ ಮಾಡ್ತಾನೋ ಮತ್ತು ಯಾವಾಗಲೂ ಜ್ಞಾನವನ್ನೇ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೋ ಅಂಥವನು ಮಾತ್ರ ಬ್ರಾಹ್ಮಣ ಅನಿಸ್ಕೋತಾ ಇದ್ದ. ಹುಟ್ಟಿನಿಂದ ಆದವರು ಬ್ರಾಹ್ಮಣರಲ್ಲ, ನಡತೆಯಿಂದ, ನೀತಿಯಿಂದ, ಜ್ಞಾನದಿಂದ ಆದವರು ಬ್ರಾಹ್ಮಣರು ಅಂತ ಕಲ್ಪನೆ ಆಗಿತ್ತು. ಅದು ಸರಿಯಾದ ಕಲ್ಪನೆ. ಜನಕರಾಜನ ಚಿಂತೆ ಆಯಿತು. ತನ್ನ ರಾಜ್ಯದಲ್ಲಿ ಬ್ರಾಹ್ಮಣ ಆದವನು ಇಂಥ ಅಪರಾಧ ಮಾಡುವಂಗೆ ಆಯ್ತಲ್ಲ, ಏನು ಶಿಕ್ಷೆ ಕೊಡಬೇಕು? ಆದರೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡ. ಆದರೆ ಇದುವರೆಗೂ ಒಳ್ಳೆಯ ಕೆಲಸ ಮಾಡಿದ್ದಾನೆ, ಈಗೊಂದು ತಪ್ಪು ಕೆಲಸ ಮಾಡಿದ್ದಾನೆ. ಅವನು ಗಲ್ಲಿಗೇರಿಸಿ ಬ್ರಹ್ಮಹತ್ಯಾ ದೋಷ ಬರೋದಕ್ಕಿಂತ ಅವನ ದೇಶದಿಂದ ಹೊರಗೆ ಹಾಕೋದು ವಾಸಿ ಎಂದ. ಶಿಕ್ಷೆಯನ್ನು ಘೋಷಣೆ ಮಾಡಿದ. ಏನು? ಈ ಬ್ರಾಹ್ಮಣನನ್ನು ನನ್ನ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಆ ಬ್ರಾಹ್ಮಣನ ದುಃಖ ಆದಂತೆ ಕಾಣಲಿಲ್ಲ, ನಗನಗ್ತಾನೇ ಇದ್ದ. ರಾಜಸೇವಕರು ಅವನು ಎಳ್ಕೊಂಡು ಹೋಗೋಕೆ ಹತ್ತಿರ ಬಂದಾಗ ಅವರನ್ನು ತಡೆದು ಕೇಳಿದ, ಮಹಾರಾಜ, ನಿನ್ನ ಶಿಕ್ಷೆ ನನಗೆ ಒಪ್ಪಿತಾಗಿದೆ, ಆದರೆ ನಾನು ಗಡೀಪಾರಾಗಬೇಕಾದ್ರೆ ನಿನ್ನ ಗಡಿಗಳು ಯಾವುವು ಹೇಳು ಅಂತ ತಿಳಿಸು. ನಿನ್ನ ಗಡಿಗಳು ಯಾವುವು ಅಂತ ಹೇಳು, ಹೋಗ್ತೀನಿ ಎಂದ. ಸೇನಾಪತಿ ಗುಡುಗುಡಿಸಿದ, ಮಹಾರಾಜರನ್ನೇನು ಕೇಳ್ತೀಯ? ನಾನೇ ನಿನ್ನ ಗಡಿ ತೋರಿಸೋದಷ್ಟೇ ಅಲ್ಲ, ಅಲ್ಲಿಂದ ಆಚೆಗೆ ಎತ್ತು ಹಾಕ್ತೇನೆ ನಿನ್ನ ಅಂದ. ಆದರೆ ಜನಕರಾಜ ಯೋಚನೆಯಲ್ಲಿ ಬಿದ್ದಿದ್ದ. ಆ ಬ್ರಾಹ್ಮಣ ಕೇಳಿದ್ದು ನಿನ್ನ ರಾಜ್ಯದ ಗಡಿಗಳು ಯಾವುವು ಅಂತಲ್ಲ, ನಿನ್ನ ಗಡಿಗಳು ಯಾವುವು ಅಂತ. ನನ್ನ ರಾಜ್ಯದ ಗಡಿಗಳು ನನ್ನ ಗಡಿಗಳಾವು. ಇದು ನಾನು ಗಳಿಸಿದ್ದಲ್ಲ, ವಂಶ ಪಾರಂಪರ್ಯವಾಗಿ ಬಂದಂಥ ರಾಜ್ಯ. ಇಂದು ಇದು ನಂದು, ಹಿಂದೆ ನನ್ನದಾಗಿರಲಿಲ್ಲ, ಮುಂದೇನೂ ನನ್ನದಾಗೋದಿಲ್ಲ. ಹಾಗಾದರೆ ಈ ಬ್ರಾಹ್ಮಣನನ್ನು ಯಾವ ಗಡಿಯಿಂದ ಹೊರಗೆ ಹಾಕಬೇಕು? ತಪ್ಪು ಮಾಡಿದ ಬ್ರಾಹ್ಮಣ ಶಿಕ್ಷೆ ಕೊಡಬಾರ್ದು, ಹಾಗಾದರೆ ಕೊಡಬೇಕು. ಕೊನೆ ನಿರ್ಧರಿಸಿ ಜನಕರಾಜ ಹೇಳಿದ, ಬ್ರಾಹ್ಮಣ, ನೀನು ಕೇಳಿದ್ದು ಸರಿಯಾದ ಪ್ರಶ್ನೆ. ನನಗೆ ಗಡಿಗಳು ಯಾವುವೂ ಇಲ್ಲ. ನಾನು ಭಗವಂತನ ಒಂದು ಚಿತ್ಶಕ್ತಿಯ ಒಂದು ರೂಪ. ಯಾವ ಗಡಿಗಳು ನನಗಿಲ್ಲ. ಆದರೆ ರಾಜ್ಯ ನನ್ನದಲ್ಲ. ಆದ ರಾಜ್ಯಕ್ಕೆ ನಾನು ಪ್ರತಿನಿಧಿ ಆಗಿದ್ದೇನೆ. ನಿನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇದು ನನ್ನ ರಾಜ್ಯ ಅಲ್ಲವಾದರೂ ಕೂಡ ದೇವರುಗಳ, ಪಿತೃಗಳ, ಹಿರಿಯರ ಪ್ರತಿನಿಧಿಯಾಗಿ ನಾನು ಈ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಿರಿಯರು ನನಗೆ ಒಪ್ಪಿಸಿದಂಥ ಈ ರಾಜ್ಯದ ಗಡಿಗಳನ್ನು ನೀನು ದಾಟಲೇಬೇಕು. ಈಗ ಅಪ್ಪಣೆ ಕೊಟ್ಟಾಗ ಅಲ್ಲಿ ಬ್ರಾಹ್ಮಣ ಇರಲಿಲ್ಲ, ಮಾಯ ಆಗಿದ್ದ. ಧರ್ಮದ ರೂಪವಾದಂಥ ಯಮಧರ್ಮ ನಿಂತಿದ್ದ ಮುಂದೆ. ಮಹಾರಾಜ, ನೀನು ವೇದಾಂತಿ ಅಂತ ಗೊತ್ತಿತ್ತು, ಅದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದೆ. ನಿಜವಾದ ವೇದಾಂತಿ ನೀನು.
ನೀನು ರಾಜನಾಗಿದ್ದರೂ, ಚಕ್ರವರ್ತಿಯಾಗಿದ್ದರೂ, ಮಹರ್ಷಿಯಾಗಿದ್ದರೂ ಕೂಡ ಅದರ ಅಹಂಕಾರ ತಟ್ಟದೆ ಯಾವುದೂ ತಂದಲ್ಲ ಅನ್ನೋ ಭಾವದಿಂದ ರಾಜ್ಯ ನಡೆಸ್ತಾ ಇದ್ದೀಯಲ್ಲ, ಆದ್ದರಿಂದ ನೀನು ತತ್ವಜ್ಞ ಹಾಗೂ ಬ್ರಹ್ಮಜ್ಞ ಅಂತ ಆಶೀರ್ವಾದ ಮಾಡಿ ಹೋದ. ಸದಾಕಾಲ ಇದಂ ನ ಮಮ, ಇದು ನನ್ನದಲ್ಲ ಎನ್ನುವ ಪ್ರಜ್ಞೆಯನ್ನು ಜಾಗೃತವಾಗಿರಿಸಿಕೊಂಡು ರಾಜ್ಯಭಾರವ ಮಾಡುವ ನಾಯಕರು, ಆಡಳಿತಗಾರರು ಇರೋವರೆಗೆ ದೇಶ ಸುಭದ್ರ ಆಗಿರ್ತದೆ. ಆದರೆ ವಿಚಿತ್ರ ಏನು ಅಂದರೆ, ಅಧಿಕಾರದ ಕುರ್ಚಿ ಮೇಲೆ ಕೂತ ತಕ್ಷಣ ಇದಕ್ಕೊಂದು ದಿವಸ ಕೊನೆ ಇದೆ ಅನ್ನೋದು ಮರೆತೇ ಹೋಗ್ಬಿಡುತ್ತಲ್ಲಪ್ಪ. ನಾನು ಶಾಶ್ವತ ಅಂತೇನೆ, ಹಾಗೆ ಮಾಡಿಬಿಡ್ತೇನೆ, ಹೀಗೆ ಮಾಡಿಬಿಡ್ತೇನೆ, ಇವ್ರನ್ನ ಬಲಿ ಹಾಕಿಬಿಡ್ತೇನೆ, ಅವ್ರನ್ನ ದೊಡ್ಡವ್ರನ್ನ ಮಾಡ್ತೇನೆ, ಏನೇನೋ ಹೊಡಿತೀವಲ್ಲ ಮಾತನ್ನು. ಆಗ ಹೇಳುವಾಗ ಜನಕ ರಾಜ ನೆನಪಾಗಬೇಕು, ಇದಂ ನಮ್ಮಮ್ಮ, ಇದು ನನ್ನದಲ್ಲ. ತಾವು ಪೂಜೆ ಮಾಡುವಾಗ ಗಮನ ಇಡಬೇಕು. ಪುರೋಹಿತರು ಹೇಳ್ತಾ ಇರ್ತಾರೆ, ಇದಂ ನಮ್ಮಮ್ಮ, ಇದಂ ನಮ್ಮಮ್ಮ ಅಂದರೆ ಇದು ನನ್ನದಲ್ಲ ಅಂತ. ಹೇಗಿದ್ದರೂ ಅವ್ರದ್ದಲ್ಲ ಅದು. ನೀವು ಹೇಳಬೇಕು ಅದನ್ನು, ಪುರೋಹಿತರು ಹೇಳೋದಲ್ಲ. ಇದಂ ನಮ್ಮಮ್ಮ, ಇದು ನನ್ನದಲ್ಲಪ್ಪ ಭಗವಂತ, ನೀನು ಕೊಟ್ಟದ್ದು ನಿನಗೆ ವಾಪಸ್ ಕೊಡ್ತಿದ್ದೀನಿ ಅಂತಿರಬೇಕು. ಅದಕ್ಕೆ ಭಾಳ ಚಂದದ ಮಾತು. ಅಧಿಕಾರದಲ್ಲಿರುವಂಥ ನಾಯಕರು, ಆಡಳಿತಗಾರರಿಗೆ ಈ ಮಾತು ಯಾವತ್ತೂ ನೆನಪಿರಬೇಕು. ನಾನು ಇಲ್ಲಿ ಕಾಯಮಾಗಿರೋನಲ್ಲ, ಯಾವುದೋ ಭಗವಂತನ ಕೃಪೆಯಿಂದ ನನಗೆ ಕುರ್ಚಿ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ. ಅದನ್ನು ಜಾಗೃತವಾಗಿ ಇಟ್ಕೊಂಡಂಥ ನಾಯಕರು, ಆಡಳಿತಗಾರ ಇರೋವರೆಗೂ ದೇಶ ಸುಭದ್ರವಾಗಿರ್ತದೆ. ನನ್ನದೇ ದೇಶ, ಏನಾದರೂ ಏನು ಬೇಕಾದರೂ ಮಾಡಿಬಿಡ್ತೀನಿ ಅಂತ ಹಾರಾಡುವವ್ರನ್ನ ಪ್ರಪಂಚ ಯಾವತ್ತೂ ನೆನಪಿಟ್ಟಿಲ್ಲ ಅನ್ನೋದನ್ನು ನಾವು ನೆನಪಿಡಬೇಕು.